ಸಾರ್ವಜನಿಕರಿಗೆ ಕೊಟ್ಬಿಡೋಣ. 74ನೇ ಗಣರಾಜ್ಯೋತ್ಸವದ ಸಂದರ್ಭ ವಿಶ್ವಕ್ಕೆ ಒಂದು ಸಂದೇಶವನ್ನ ನೀಡೋದಕ್ಕೆ ಮುಂದಾಗಿದೆ. ಭಾರತ ಯಾರನ್ನ ಮೊದಲು ನೆನೆಯುತ್ತೆ ಅನ್ನೋದಕ್ಕೆ ಇವತ್ತಿನ ಅತಿಥಿಗಳೇ ಸಾಕ್ಷಿಯಾಗ್ತಾ ಇದ್ದಾರೆ. ಇವರೇ ಗಣರಾಜ್ಯೋತ್ಸವದ ಅತಿಥಿಗಳು. ರಾಜಪಥ ಇಂದು ಕರ್ತವ್ಯ ಪಥವಾಯಿತು. ವಿಐಪಿ ವಿವಿಐಪಿ ಗೆಸ್ಟ್ಗಳ ಬದಲು ನಿಜವಾದ ಕರ್ತವ್ಯ ಪಾಲಕರೇ 74ನೇ ಗಣರಾಜ್ಯೋತ್ಸವದ ಅತಿಥಿಗಳು. ದೇಶದಲ್ಲಿ ನಿಜಕ್ಕೂ ಯಾರ ರಕ್ಷಣೆಗಾಗಿ, ಯಾರ ಏಳಿಗೆಗಾಗಿ, ಯಾರ ಆಶೋತ್ತರಗಳನ್ನು ಈಡೇರಿಸಲು ಸಂವಿಧಾನ ಇರಬೇಕೋ ಅಂಥವರೇ ಇಂದಿನ ಜನೋತ್ಸವಕ್ಕೆ ವಿವಿಐಪಿ ಗೆಸ್ಟ್ಗಳು. ಕೂಲಿ ಕಾರ್ಮಿಕರು, ತರಕಾರಿ ಮಾರಾಟಗಾರರು, ಆಟೋ ರಿಕ್ಷಾ ಡ್ರೈವರ್ಗಳನ್ನ ವಿಶೇಷ ಅತಿಥಿಗಳಾಗಿ ಗೌರವಿಸಲಾಗಿದೆ. ವಿಶ್ವಕ್ಕೆ ಭಾರತ ಹೀಗೊಂದು ಸಂದೇಶವನ್ನು ನೀಡೋದಕ್ಕೆ ಮುಂದಾಗಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ಸಮಾಜದ ಕನಿಷ್ಠ ಕೆಲಸಗಾರನೇ ಸಂವಿಧಾನದ ಪ್ರಥಮ ಲಾಭ ಪಡೆಯಬೇಕು ಅನ್ನುವುದೇ ಈ ಸಂದೇಶದ ಉದ್ದೇಶ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದು ಒಂಥರ ಬಹಳ ವಿಶೇಷತೆಯಿಂದ ಕೂಡಿದೆ. ನಾನು ಈ ಗಣರಾಜ್ಯೋತ್ಸವದ ಬಗ್ಗೆ ನಿಮಗೆ ಎಕ್ಸ್ಪ್ಲೇಷನ್ ಕೊಡೋಕೆ ಶುರು ಮಾಡಿದಾಗಿಂದ ಹೇಳ್ತಾ ಇದ್ದೀನಿ. ವಿವಿಐಪಿಗಳಿಗೆ ಇಷ್ಟು ವರ್ಷಗಳ ಕಾಲ ಅಲ್ಲಿ ಅವಕಾಶ ಸಿಗ್ತಾ ಇತ್ತು. ಮೊದಲ ಸಾಲಿನಲ್ಲಿ ನಾಯಕ್ ಸರ್ ಆಗಲೇ ಹೇಳ್ತಾ ಇದ್ರು, ಇದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು, ಈ ಒಂದು ನಿರ್ಧಾರವನ್ನು ನಾವು ಅಭಿನಂದಿಸಬೇಕು ಅಂತ ಹೇಳಿ. ಸರ್, ಒಂದು ಒಳ್ಳೆ ಮೆಸೇಜ್ ಇಡೀ ವಿಶ್ವಕ್ಕೆ ಸಾರ್ತಾ ಇದೆ ಭಾರತ. ಅಂದರೆ ನಾವು ಯಾರನ್ನು ನೆನೀತಾ ಇದ್ದೀವಿ, ಯಾರಿಗೆ ಗೌರವ ಸಲ್ಲಿಸ್ತಾ ಇದ್ದೀವಿ, ಯಾರಿಗೆ ಅವಕಾಶ ಕೊಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನಾ ಹೇಳಿದ್ನಲ್ಲ, ಅದೇ ಸಿಂಬಲಿಸಮ್ ಆ್ಯಂಡ್ ಮೆಸೇಜಿಂಗ್, ಈ ಎರಡು ದೃಷ್ಟಿಯಲ್ಲಿ ಇದು ಸ್ಟೆಪ್ ತಗೊಂಡದ್ದು ಒಳ್ಳೆ ಸ್ಟೆಪ್ ಅದು. ಬಟ್ ಅದೇ ಫೀಲಿಂಗು, ಅದೇ ಇದು ಕಂಟಿನ್ಯೂ ಆಗಬೇಕು. ಇಟ್ ಇಸ್ ನಾಟ್ ಫಾರ್ ಒನ್ ಡೇ. ಕರೆಕ್ಟ್. ಅಂದ್ರೆ ತೋರ್ಪಡಿಕೆಗೋಸ್ಕರ ಅಥವಾ ಗಣರಾಜ್ಯೋತ್ಸವ ದಿನ ತೋರಿಸ್ಬಿಟ್ಟು ಉಳಿದಿದ್ದ ದಿನ ನಿರ್ಲಕ್ಷ್ಯ ಮಾಡಕ್ ಹೋಗಬಾರ್ದು. ಸೊ ಅದೇ ಥರ ಈಗ ಏನಂತಂದ್ರೆ, ಈಗ ವಾಟ್ ಟ್ರೂ ಮೀನಿಂಗ್ ಆಫ್ ರಿಪಬ್ಲಿಕ್ ಅಂದ್ರೆ ನಮ್ಮ ತಂತ್ರ ಎಲ್ಲ ಏನಪ್ಪ ಅಂದ್ರೆ ಆಲ್ ಬೈ ಎಲೆಕ್ಟೆಡ್ ಬೈ ಅವರ್ ಓನ್ ಪೀಪಲ್, ಮತ್ಲಬ್ ಸೆಲೆಕ್ಟೆಡ್ ಬೈ ಓನ್ ದಿಸ್ ಥಿಂಗ್ ಸಿಸ್ಟಮ್. ಇಷ್ಟೆಲ್ಲ ನೋಡಿದರೆ ಈಗ ರಿಪಬ್ಲಿಕ್, ಟ್ರೂ ರಿಪಬ್ಲಿಕ್ ನೀವು ನೋಡ್ತಾ ಹೋದರೆ ಇವತ್ತು ಫಾರ್ ಎಕ್ಸಾಂಪಲ್ 45% ಮಹಿಳೆಯರದ್ದು ಪಾಪ್ಯುಲೇಷನ್ ಇದೆ. ಸೊ ಹೌ ಮೆನಿ ಆರ್ ದೇರ್ ಇನ್ ಹೈಯರ್ ಜುಡಿಷರಿ? ಕರೆಕ್ಟ್, ವೆರಿ ಲೆಸ್. ಸೊ ಇದು ಏನಂತಂದ್ರೆ ರಿಪಬ್ಲಿಕ್ ಅಂತಂದ್ರೆ ಇಟ್ ಶುಡ್ ರೆಪ್ರೆಸೆಂಟ್ ದೇರ್ ಆಲ್ಸೋ. ಅಲ್ಲಿ ಕೂಡ ಏನಪ್ಪ ಅಂದ್ರೆ ರೆಪ್ರೆಸೆಂಟೇಷನ್ ಇರಬೇಕು. ಅದೇ ತರ ಏನಂತಂದ್ರೆ ಟ್ರೂ ರಿಪಬ್ಲಿಕ್ ಒಂದ್ಸಲ ಸಂವಿಧಾನದ ಆಚರಣೆ ದಿನದ ಈ ಸಂದರ್ಭದಲ್ಲಿ ಯಾರ ಏಳಿಗೆ ಆಗಬೇಕು, ಯಾರ ಅಭಿವೃದ್ಧಿ ಆಗಬೇಕು ಅಂತ ಆ ಸಂವಿಧಾನದಲ್ಲಿ ಇತ್ತು. ಸೊ ಅವರಿಗೊಂದು ಅವಕಾಶ ಸಿಕ್ಕಿದೆ, ಇದು ಹೀಗೆ ಮುಂದುವರಿಬೇಕು, ಇನ್ನಷ್ಟು ಅಭಿವೃದ್ಧಿ ಅವ್ರು ಆಗಬೇಕು ಅನ್ನೋದು ಮೆಸೇಜಾ? ಅಭಿವೃದ್ಧಿ ಆಗ್ಬೇಕು. ಈಗ ಸಂವಿಧಾನ ರಚನೆ ಆಗ್ಬೇಕಾದ್ರೆ ಒಂದು 386 ಮೆಂಬರ್ಸ್ ಏನಂತಂದ್ರೆ ಸಂವಿಧಾನ ಸಭಾದಲ್ಲಿ ಅವಾಗೆಲ್ಲ 15 ಜನ ಮಹಿಳೆಯರಿದ್ರು ಅಲ್ಲಿ. ಅಂದ್ರೆ ಅವಾಗ ಇಂಪಾರ್ಟೆನ್ಸ್ ಅವರಿಗೂ ಕೂಡ ಇತ್ತದು. ಅದನ್ನ ಮೇಂಟೈನ್ ಮಾಡಬೇಕು. ಈಗ ಏನಂತಂದ್ರೆ ಅದ್ರ ಈಗ ನೀವು ಪ್ರಿಯಾಂಬಲ್, ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಓದಿದ್ರೆ ಈಕ್ವಾಲಿಟಿ ಫಾರ್ ಆಲ್, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ಸೆಕ್ಸ್, ಈಕ್ವಾಲಿಟಿ ಫಾರ್ ಆಲ್. ಸೊ ಆ ಥರ ಬರೇ ಪುಸ್ತಕದಲ್ಲಿದೆಯೋ ಅಥವಾ ಗ್ರೌಂಡ್ದಲ್ಲಿ ಕೂಡ ಅದಿದೆ. ಎರಡು ಮ್ಯಾಚ್ ಆಗಬೇಕು. ಈಕ್ವಾಲಿಟಿ ಅಂದ್ರೆ ಎಲ್ಲ ಕಡೆ ಈಕ್ವಾಲಿಟಿ ಬರಬೇಕು. ಸೊ ಅದ್ರ ಸಲುವಾಗಿ ನಾನು ಏನು ಹೇಳ್ತಾನೆ ಅಂತಂದ್ರೆ, ಇಟ್ ಈಸ್ ದ ಪಬ್ಲಿಕ್. ಈಗ ನೋಡಿದರೆ ಈಗ ಮೊನಾರ್ಕಿ ಸಿಸ್ಟಮ್ ಇದೆ. ಎಲ್ಲಿ ಕಂಪ್ಲೀಟ್ ರಾಜಶಾಹಿ ಎಲ್ಲಿದೆ ಅಂತಂದ್ರೆ ಸೌದಿ ಅರೇಬಿಯಾದಲ್ಲಿದೆ. ರಾಜ ಏನು ಮನಸ್ಸು ಮಾಡ್ತಾನೆ ಅದೇ ಫೈನಲ್ ನಿರ್ಧಾರ. ಅಲ್ಲಿ ಏನಪ್ಪ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಅವಕ್ಕೆಲ್ಲ ಏನು ಮಹತ್ವ ಇಲ್ಲ. ಅದಾದ ನಂತರ ವೆಟಿಕನ್ ಸಿಟಿ ಅಂತಿದೆ, ಅದು ಕೂಡ ಕಂಪ್ಲೀಟ್ ಮೊನಾರ್ಕಿ ಇದು. ಆಮೇಲೆ ನೀವು ನಾರ್ತ್ ಕೊರಿಯಾ ಎಲೆಕ್ಷನ್ ಅಂತ ಆಗ್ತಾವ, ಬಟ್ ಟೆಕ್ನಿಕಲಿ ನೋಡಿದ್ರೆ ಅದು ಕೂಡ ರಾಜಶಾಹಿ ಇದು ಏನಂತ ಅದೊಂಥರ ನಮ್ಗೆ ಅನ್ಯ ಗ್ರಹ ತರನೇ ಅನ್ಸ್ಬಿಡುತ್ತೆ. ಸೊ ಆ ಥರ ಬಂದಾಗ ನಮ್ಮದು ಯಾವಾಗ ನಾವು ರಿಪಬ್ಲಿಕ್ ಅಂತ ಹೇಳ್ತೀವಿ, ಶುಡ್ ಬಿ ಟ್ರೂ ರಿಪಬ್ಲಿಕ್. ವಂಶವಾದ ಇರಬಾರ್ದು. ಈಗ ನಮ್ಮಲ್ಲಿ 28 ರಾಜ್ಯಗಳಿವೆ. 28 ರಾಜ್ಯಗಳಲ್ಲಿ ಮಿನಿಮಮ್ 20 ರಾಜ್ಯಗಳು ಏನಂತಂದ್ರೆ ಚೀಫ್ ಮಿನಿಸ್ಟರ್ಸ್ ಏನಾದರೂ ಎಲ್ಲ ವಂಶದಿಂದ ಬಂದವರು. ಕರೆಕ್ಟ್. ಸೊ ಇದಕ್ಕೇನಂತ ಐ ಡೋಂಟ್ ಸೇ ದಟ್ ಇಟ್ ವಾಸ್ ರಾಂಗ್. ಯಾಕಂದ್ರೆ ವಿ ಹ್ಯಾವ್ ಎಲೆಕ್ಟೆಡ್ ದಮ್, ಪೀಪಲ್ ಹ್ಯಾವ್ ಎಲೆಕ್ಟೆಡ್ ದಮ್, ನಾವು ಅವ್ರನ್ನ ಚುನಾಯಿಸಿವಿ. ಬಟ್ ಏನಂತಂದ್ರೆ ಟ್ರೂ ರಿಪಬ್ಲಿಕ್ ಯಾವಾಗ ನೋಡೋಕೆ ಅವಕಾಶ ಸಿಗ್ತದೆ. ಟ್ರೂ ರಿಪಬ್ಲಿಕ್ ಅಂದ್ರೆ ಇವತ್ತು ಹೇಳ್ತಲ್ಲ, ಸಿಂಬಲಿಸಮ್ ಸಲುವಾಗಿ ಫಸ್ಟ್ ರೋದಲ್ಲಿ ಶ್ರಮಿಕರನ್ನ ಬಂದು ಕೂಡಿಸಿದ್ದು. ಮಾತಾಡ್ತಾ ಹೋಗೋಣ, ಒಂದು ಬ್ರೇಕ್ ತಗೊಳ್ಳುವಂತ ಸಮಯ. ನೀವು ಹೇಳ್ದಂಗೆ ಕೂಲಿ ಕಾರ್ಮಿಕರು,